ಬಾಬರ್ ಮಸ್ಜಿದಿಂದ ಬಾಬಾ ಬುಡನ್ಗಿರಿ ತನಕ ಮುಸಲ್ಮಾನರನ್ನ ಎಲ್ಲವನ್ನ ಕಿತ್ಕೊಳ್ಳಲಾಯಿತು. ಆದರೂ ಕೂಡ ನಮ್ಮ ಪರವಾಗಿ ಮಾತಾಡೋಕ್ಕೆ ಒಂದೇ ಒಂದು ರಾಜಕೀಯ ಪಕ್ಷಗಳಿಲ್ಲ. ದಿನ ಬೆಳಗಾದರೆ ಮುಸಲ್ಮಾನರು ಕೊಲೆ ಮಾಡಿ ಅನ್ನೋ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಕಾಣ್ತಾ ಇದ್ದೀವಿ. ಅಮಾಯಕರ ಹತ್ಯೆಗಳಾಗ್ತಾ ಇದೆ. ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮಗಳು ಆಗ್ತಾ ಇಲ್ಲ. ಕಾನೂನು ಕ್ರಮ ತಗೊಂಡ್ರೂ ಕೂಡ ಒಂದೇ ದಿವಸದಲ್ಲಿ ಬೇಲುಗಳಾಗ್ತಾ ಇದೆ. ಯಾಕೆ? ಇಲ್ಲಿ ಒಂದು ಜಾತ್ಯತೀತ ಪಕ್ಷ ಅಧಿಕಾರದಲ್ಲಿ ಇದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಇದು ಜಾತ್ಯತೀತ ಪಕ್ಷನ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಮುಸಲ್ಮಾನರ ಪರವಾಗಿ ಮಾತನಾಡುವಂಥ ಧೈರ್ಯ ಇಲ್ಲದೆ ಇರುವಂಥ ರಾಜಕೀಯ ಪಕ್ಷಗಳು. ಅದೇ ರೀತಿ ಇವತ್ತು ಎಲ್ಲ ಹತ್ಯೆಗಳು ಕೂಡ ಏನು ನಡೀತಾ ಇದೆಯೋ, ರಾಜಕೀಯ ಪ್ರೇರಿತ ಹತ್ಯೆಗಳು ನಡೆದರೂ ಕೂಡ ಮುಸಲ್ಮಾನರ ಪರವಾಗಿ ಮಾತನಾಡೋಕ್ಕೆ ರಾಜಕೀಯ ಪಕ್ಷಗಳಿಲ್ಲ. ಪ್ರತಿಯೊಂದು ಚುನಾವಣೆಯಿಂದ ಚುನಾವಣೆ ಹಿಂದೆ ಹೋಗ್ತಾ ಇದ್ರು ಕೂಡ ಇವನಿಗೆ ಕೇಳುವಂಥ ಜನ ಇಲ್ಲ. ಇಡೀ ದೇಶದಲ್ಲಿ ಮುಸಲ್ಮಾನ್ ಸಮುದಾಯ ಏನು ಭಯದಲ್ಲಿತ್ತು, ಅವರ ಹಕ್ಕುಗಳನ್ನು ಕಸಿಯಲ್ಪಡ್ತಾ ಇತ್ತು. ಅವರಿಗೆ ಚುನಾವಣೆ ಡಿಕ್ಲೇರ್ ಆದಮೇಲೆ ಚುನಾವಣೆಯ ಆ ಬೂತನ್ನು ತಗೊಂಡೋಗೋ ತನಕ ಮಾತ್ರ ಅವರ ವ್ಯಾಲ್ಯೂ ಇತ್ತು ಮೊದಲೆಲ್ಲ. ಮತ್ತು ಅವ್ರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳಾದರೂ ಕೂಡ ಕೇಳುವಂತೆ ಯಾವುದೇ ರಾಜಕೀಯ ಪಕ್ಷಗಳು ನಮಗಿರಲಿಲ್ಲ. ಮುಸಲ್ಮಾನರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಒಂದಾಗ್ತಾಯಿದ್ರು, ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದರು, ಆದರೆ ರಾಜಕೀಯದಲ್ಲಿ ಭಾಗವಹಿಸ್ತಿರಲಿಲ್ಲ. ಹಾಗಾಗಿ ಸಾಚಾರ್ ಕಮಿಟಿ ರಿಪೋರ್ಟ್ಗಳಿರ್ಬೋದು, ಅಮಿತಾಬ್ ಕುಂಡ ವರದಿ ಇರ್ಬೋದು, ಎಲ್ಲ ವರದಿಗಳು ಕೂಡ ದಲಿತರಿಗಿಂತ ಬಹಳ ಹಿಂದೆ ಇದ್ದಾರೆ ಮುಸಲ್ಮಾನರು ರಾಜಕೀಯವಾಗಿ ಅಂತ ಹೇಳಿದಾಗ ನಮಗೆ 2009 ಜೂನ್ 21ನೇ ತಾರೀಕಿಗೆ ಒಂದು ಪಕ್ಷವನ್ನು ಹುಟ್ಟಾಕಲಾಯಿತು. ಅದೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಒಂದು ಭಯಮುಕ್ತವಾಗಿರುವಂಥ, ಹಸಿವು ಮುಕ್ತವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಸದುದ್ದೇಶದಿಂದ ಈ ಪಾರ್ಟಿಯನ್ನು ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ ಒಂದು 350ಕ್ಕೂ ಹೆಚ್ಚು ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ಮೂರನೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಈ ದೇಶದಲ್ಲಿ ಬೆಳೆದಿದೆ ಅಂತ ಹೇಳಿದೆ. ಖಂಡಿತವಾಗ್ಲೂ ಕೂಡ ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಭವಿಷ್ಯ ಇದೆ. ಹಾಗಾಗಿ ಒಂದು ಯಾರು ಶೋಷಿತರಿದ್ದಾರೆ, ಯಾರು ದಮನಿತರಿದ್ದಾರೆ, ಎಲ್ಲ ಜಾತಿಯ ಜನಗಳಿಗೂ ಕೂಡ ಈ ಪಕ್ಷವನ್ನು ಒಂದು ಪಕ್ಷದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಅದೊಂದು ಮುಸಲ್ಮಾನರ ಪಕ್ಷ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಮುಸಲ್ಮಾನರ ಪಕ್ಷ ಅಲ್ಲ. ಈಗ ಜಾತ್ಯತೀತ ಜನತಾದಳವನ್ನು ಒಕ್ಕಲಿಗರು ಲೀಡ್ ಮಾಡ್ತಿದ್ದಾರೆ. ಅದು ಒಕ್ಕಲಿಗರ ಪಕ್ಷ ಅಲ್ಲ, ಅದು ಎಲ್ಲ ಚುನಾಯಿತ ಜಾತಿಯವರು ಇದ್ದಾರೆ. ಏನು ಬ್ರಾಹ್ಮಣರೇ ಹುಟ್ಟಾಕಿರುವಂಥ ಒಂದು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅದರಲ್ಲೂ ಕೂಡ ಎಲ್ಲ ವರ್ಗದ ಜನರು ಇದ್ದಾರೆ. ಏನು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಕೂಡ ಅದು ಬ್ರಾಹ್ಮಣರೇ ಹುಟ್ಟಾಕಿರುವಂಥದ್ದು. ಅದರಲ್ಲೂ ಕೂಡ ಬೇರೆ ಬೇರೆ ಜನಾಂಗದವರು ಇದ್ದಾರೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆಯಲ್ಲ, ಇದು ಕೂಡ ಒಂದು ರಾಜಕೀಯ ಪಕ್ಷ, ಎಲ್ಲ ಜನಾಂಗದವರು ಇದ್ದಾರೆ. ಆದರೆ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು, ಮುಸಲ್ಮಾನರ ಮೇಲೆ ದೌರ್ಜನ್ಯಗಳು ಆದಾಗ ಕೇಳೋದಕ್ಕೆ ಇವರು ಯಾರುಗಳು ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಹುಟ್ಟಾಕಲಾಗಿದೆ. ಇದರಲ್ಲಿ ಅತಿ ಹೆಚ್ಚು ಜನ ಈ ಪಕ್ಷದೊಳಗಡೆ ಬರೋದ್ರಿಂದ ಮತ್ತು ಒಂದು ಹೋರಾಟದ ದೀಪ ಅಂತ ಹೇಳ್ಬೋದು. ನಾವು ರಾಜಕೀಯ ಮಾತ್ರ ಮಾಡ್ತಾ ಇಲ್ಲ. ಕೋವಿಡ್ ಸಂದರ್ಭದಲ್ಲಿರ್ಬೋದು, ಪ್ರಕೃತಿ ವಿಕೋಪಗಳು ಯಾವುದೇ ಬಂದರೂ ಕೂಡ ಒಂದು ಸೈನಿಕರ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ದೇಶಾದ್ಯಂತ ಕೆಲಸ ಮಾಡ್ತಿರೋದು ತಾವುಗಳು ನೋಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ಈ ಪಕ್ಷವನ್ನು ಬೆಳೆಸೋಣ, ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋಣ. ಇದರಲ್ಲಿ ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ. ಇದು ಜನರ ಪಾರ್ಟಿ, ಜನರ ಪಕ್ಷ, ಜನರ ಸಮಸ್ಯೆಗಳನ್ನು ಕೇಳುವಂಥ ಪಕ್ಷ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಪಕ್ಷ. ನಿಜವಾಗ್ಲೂ ಕೂಡ ಇವತ್ತು ಏನೇ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದರೂ ಕೂಡ ಒಂದು ಬೀದಿಯಲ್ಲಿ ನಿಂತು ಬೀದಿಯಲ್ಲೂ ಕೂಡ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪಕ್ಷ ಆಗಿರುತ್ತೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಹಾಗಾಗಿ ಇದರ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಮತ್ತು ಇದರಲ್ಲಿ ಎಲ್ಲ ಜನರು ಕೂಡ ಸಮಾನ ಮನಸ್ಕರೆಲ್ಲ ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದೊಂದು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋಣ.